ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ನಾನಿವತ್ತೊಂದು ಏನು ಟಾಪಿಕ್ ತೊಗೊಂಬಂದಿದ್ದೀನಿ ಅಂತಂದರೆ, ಟೈಲರ್ಸ್ಗಳು ಏನು ತಪ್ಪು ಮಾಡ್ತಾರೆ, ಆಲ್ಮೋಸ್ಟ್ ಏನು ಪ್ರಾಬ್ಲಮ್ ಮಾಡ್ಕೊಳ್ತಾರೆ ಸ್ಟಾರ್ಟಿಂಗಲ್ಲಿ. ನಾವು ನಾವು ಯಾವ ಥರ ನಡ್ಕೊತೀವೋ ಅದೇ ಥರ ಕಸ್ಟಮರ್ಸೂ ಪಾಲಿಸ್ತಾರೆ ಅನ್ನೋದು ನನ್ನ ನಂಬಿಕೆ. ಒಂದು, ನಮ್ಮ ಕ್ಲೀನಿಂಗ್ ಎಷ್ಟು ಮಟ್ಟಿಗೆ ಇರಬೇಕು, ಟೈಲರ್ಸ್ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟಿಂಗಲ್ಲಿ ಡೈಲಿನೂ ಯಾವ ಥರ ನಾವು ಮಾಡ್ತಾ ಹೋಗ್ತಾ ಇರಬೇಕು, ನಮಗೆ ಯಾವ ಥರ ಕ್ಲಿಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋಣ. ಬಂದಾಗಲಿ ನಾವು ಡೈಲಿ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆಗಲಿ ಏನು ತಪ್ಪು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡಿದ್ದೀನಿ. ಬಟ್ ನಾವು ಏನು ಮಾಡೋದು ಅಂತಂದರೆ, ಬೆಳಗ್ಗೆ ಬರ್ತೀವಿ, ಅರ್ಜೆಂಟಾಗಿ ಇರ್ತಾರೆ, ನಾವು ಬೆಳಗ್ಗೆ ಟೈಮಲ್ಲಿ ನಾವು ಶಾಪ್ ಇದ್ದರೆ ಓಕೆ, ಶಾಪಿಲ್ಲ ಮನೇಲೇ ಇದ್ದರೆ ಅಂತಂದ್ರೂ ಅಷ್ಟೇ. ಶಾಪಿಗೆ ಬಂದ ತಕ್ಷಣ ನಾವು ಕ್ಲೀನಿಂಗ್ ಏನೂ ಮಾಡಿರೋದಿಲ್ಲ, ಪೂಜೆ ಆಗಿರೋದಿಲ್ಲ, ಬಂದ ತಕ್ಷಣ ಕಸ್ಟಮರ್ಸ್ ಅರ್ಜೆಂಟ್ ಇದೆ ಅಕ್ಕ ಒಂದು ಪೀಸ್ ಮಾಡಿಕೊಡಿ ಹಾಗೆ ಹೀಗೆ ಅಂತೇಳಿ ಬರ್ತಾರೆ. ಅಥವಾ ಆರ್ಟಿಫಿಷಿಯಲ್ಲು ನಾರ್ಮಲ್ಲು ಹೊಸ ಪೀಸು ಏನೋ ತೊಗೊಂಬರ್ತಾರೆ. ನಾವು ಪೂಜೆ ಆಗಿರೋದೆಲ್ಲ ಏನೂ ಇಲ್ಲ, ಸಡನ್ನಾಗಿ ಕೊಟ್ಬಿಡೋದು, ಆ ಥರ ಎಲ್ಲ ಮಾಡಬಾರ್ದು. ಒಂದು ಸ್ವಲ್ಪ ವೆಯ್ಟ್ ಮಾಡಿಸಿ ಕೊಡಿ, ಆವಾಗ ನಮಗೂ ಇದಾಗುತ್ತೆ. ಇಲ್ಲ ಬೆಳಗ್ಗೆ ಟೈಮ್ ಆ ಥರ ಕೊಟ್ಬಿಟ್ಟೆ ಅಂದರೆ ದಿನವಿಡೀನೇ ಅದೇ ಥರನೇ ಆಗ್ತಾ ಇರುತ್ತೆ. ಊರ ಕಡೆ ಅಂತೂ ಬಿಡಿ, ಮನೇಲಿ ಮಾಡೋರು, ಈ ಥರ ಕೆಲಸ ಮಾಡೋರೆಲ್ಲ ತುಂಬ ಜನ ನೋಡ್ಬಿಟ್ಟಿದ್ದೀನಿ ನಾನು. ಏನು ಮಾಡ್ತಾರೆ, ಏನಾರು ಮನೇಲಿ ಕೆಲಸ ಮಾಡ್ಕೊಂಡು ನಿಧಾನ ಮಾಡೋದಲ್ವಾ, ಟೈಮಿದ್ದಾಗ ಮಾಡೋದಲ್ವಾ ಅಂತ ಮಾಡ್ತಾ ಇರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಬಂದು ಆಕೆ ಅರ್ಜೆಂಟ್ ಇದೆ ಸ್ವಲ್ಪ ಕೊಡಿ ಮೇಡಮ್ ಏನಾರು ಕೇಳಿದ್ರೆ ಸ್ಟಿಚ್ ಮಾಡಿಕೊಡಿ, ಇದನ್ನ ಈ ಥರ ಮಾಡಿ ಅಂದರೆ ಏನೂ ಕ್ಲೀನ್ ಮಾಡೋದಿಲ್ಲ, ಮಿಷಿನ್ ಕ್ಲೀನ್ ಮಾಡೋದಿಲ್ಲ, ಒಂದು ಪೂಜೆ ಆಗಿರೋದಿಲ್ಲ, ಒಂದು ನಮಸ್ಕಾರ ಆದಿಲ್ಲ, ಏನಿಲ್ಲ. ಬಟ್ ಅವರು ಸಹ ಒಂದೊಂದು ಸತಿ ರೆಡಿ ಆಗಿರೋದಿಲ್ಲ, ಹಾಗೆ ಮಿಷಿನಲ್ಲಿ ಕೂತ್ಕೊಳ್ಳೋದು, ರೆಡಿ ಮಾಡಿ ಕೊಟ್ಬಿಡೋದು, ರೆಡಿ ಮಾಡಿ ಆಗಿನ ಮಾತ್ರ ನೋಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಅದೇನಾಗುತ್ತೆ ಅನ್ನೋದನ್ನು ಅವರು ಯೋಚನೆ ಮಾಡೋದಿಲ್ಲ. ಅದು ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಏಕೆಂದರೆ ಬೆಳಗ್ಗೆ ಟೈಮ್ ಆ ಥರ ಮಾಡಿದವಾಗ ಏನಾಗುತ್ತೆ, ದಿನವಿಡೀ ನಮಗೆ ಯಾವ ಕೆಲಸನೂ ಸಹ ಆಗೋದಿಲ್ಲ. ನಮಗೆ ನಮ್ಮ ಇದನ್ನು ನೋಡಬೇಕಲ್ವ, ನಮಗೆ ಅನ್ನ ಕೊಡ್ತಿರೋದೇ, ನಾವು ಜೀವನ ಮಾಡ್ತಿರೋದು ನಮ್ಮ ಕೆಲಸ, ನಮ್ಮಿದು ಅಂದರೆ ನಮಗೆ ಶ್ರದ್ಧಾ ಭಕ್ತಿ ಇರಬೇಕು. ಅಂದರೆ ನಾವು ನಮ್ಮ ಕೆಲಸದಲ್ಲಿ ಶ್ರದ್ಧಾ ಭಕ್ತಿ ಇಟ್ಟಿರಬೇಕು. ಹಾಗಾಗಿ ನಮ್ಮ ಕೆಲಸದಲ್ಲಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಮಿಷಿನ್ನೇ ಆಗಲಿ, ನಾವು ಸಹ ಫಸ್ಟು ಕ್ಲೀನ್ ಇರಬೇಕು, ನಮ್ಮ ಮಿಷಿನ್ ಕ್ಲೀನ್ ಮಾಡ್ಕೊಂಡಿರಬೇಕು. ಅದಕ್ಕೆ ಪೂಜೆ ಹಾಕಿ ನಮಸ್ಕಾರ ಮಾಡಿಕೊಂಡು ನಾವು ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ನೋಡಿ, ನಾನು ಪ್ರತಿದಿನವೂ ಇದೇ ಥರ ಮಾಡೋದು. ಶಾಪ್ ಓಪನ್ ಮಾಡಿದ ತಕ್ಷಣ ಫುಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು, ಪ್ರತಿಯೊಂದು ಮಿಷಿನ್ಸು ಇದೆಲ್ಲ. ನೋಡಿ, ನಾನು ಪ್ರತಿಯೊಂದು ನನ್ನ ಹತ್ರ ಎಷ್ಟು ಮಿಷಿನ್ ಇದೆ ಅಷ್ಟನ್ನು ನಾನು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ತೀನಿ. ಅಷ್ಟು ಡೈಲಿನೂ ಅಷ್ಟೇ, ಒಂದು ಇದು ಬಿಡ್ದಂಗೆ ನಮ್ಮ ಹತ್ರ ಒಂದೇ ಮಿಷಿನ್ ಇರಲಿ, ಎರಡೇ ಮಿಷಿನ್ ಇರಲಿ, ನೀಟಾಗಿ ಕ್ಲೀನಿಂಗ್ ಮಾಡ್ಕೋಬೇಕು. ಕ್ಲೀನಿಂಗ್ ಮಾಡಿದ ನಂತರ ನಾವಿಲ್ಲಿ ಒಂದೊಂದನ್ನೇ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ದೇವ್ರ ಪೂಜೆ ಮಾಡಿ, ನೋಡಿ ನಾವು ಪ್ರತಿದಿನವೂ ಇದೇ ಥರನೇ ಮಾಡೋದು. ಈ ಥರ ಮಾಡೋದ್ರಿಂದ ನಮಗೆ ಬಿಸ್ನೆಸ್ಸು ಇಂಕ್ರೂವ್ಮೆಂಟ್ ಆಗುತ್ತೆ. ನೋಡಿ, ಈ ಥರ ಎಲ್ಲ ನಾನು ಮಾಡ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ನಮಗೆ ಬಿಸ್ನೆಸ್ಸು ಸಹ ಇಂಕ್ರೂವ್ಮೆಂಟ್ ಆಗುತ್ತೆ. ಅಂದರೆ ಕಸ್ಟಮರ್ಸ್ ಬಂದವರು ಸಹ ಖುಷಿ ಇರುತ್ತೆ, ನಮಗೂ ಒಂದು ಮನಸ್ಸಲ್ಲಿ ಖುಷಿ ಇರುತ್ತೆ. ಏಕೆಂದರೆ ನಾವು ಅಷ್ಟು ಇಷ್ಟಪಟ್ಟು ಮಾಡೋ ಕೆಲಸ ಅಲ್ವಾ ಇದು. ನಾವು ಒಬ್ಬರು ಟೈಲರ್ಸ್ ಅಂತಂದರೆ ಒಂದು ಮಿಷಿನಿಗೆ ನಾವು ಒಂದು ಗೌರವ ಕೊಡಬೇಕು, ಅದು ನಮಗೆ ದೇವ್ರ ಸಮಾನ ಇರುತ್ತೆ. ಅಂದರೆ ನಾವು ಅದರಿಂದನೇ ಪ್ರತಿದಿನ ದುಡಿಮೆ ತೊಗೊಳ್ತಿರೋದು, ಅನ್ನ ತಿಂತಿರೋದು ಅಂತ ನನ್ನ ನಂಬಿಕೆ. ನಿಮಗೆ ಹೇಗೆ ಅನಿಸುತ್ತೆ ಏನಂತ ಕಮೆಂಟ್ ಮಾಡಿ. ಬಟ್ ನಾನು ಈ ಥರ ಪ್ರತಿದಿನವೂ ಈ ಥರ ಕ್ಲೀನಿಂಗ್ ಮಾಡಿಕೊಂಡು ಈ ಥರ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನನಗೆ ತುಂಬ ಖುಷಿ ಇದೆ ಇದರಿಂದ. ಅಂದರೆ ನಮಗೂ ಅಷ್ಟೇ, ಯಾವ ಥರನ ಈ ಥರ ಬೇರೆ ನನಗೇನೂ ಆಗ್ತಿಲ್ಲ ಆ ಥರ ಇಲ್ಲ, ಬೇರೆ ಆ ಥರ ಏನೂ ಬರೋದಿಲ್ಲ ನನ್ನ ಮನಸ್ಸಲ್ಲಿ. ನನ್ನ ಪ್ರಕಾರ ಈ ಥರ ಡೈಲಿ ಮಾಡೋದ್ರಿಂದ ಯಾವ ನೆಗೆಟಿವ್ಸ್ ಇರೋದಿಲ್ಲ. ನಮ್ಮ ದೇವರು, ನಾವು ನಂಬಿದ್ದ ದೇವರು ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಕಾರಣ. ನನಗೆ ಯಾವತ್ತೂ ಆ ಥರ ತೊಂದರೆ ಆಗಿಲ್ಲ. ಬಟ್ ಚೆನ್ನಾಗಿ ಕಸ್ಟಮರ್ಸು ಬರ್ತಾರೆ, ನನಗೆ ಬಟ್ಟೆನೂ ಚೆನ್ನಾಗಿ ಬರ್ತದೆ. ಡೈಲಿ ಈ ಥರ ಮಾಡೋದ್ರಿಂದ ತುಂಬ ಹೆಲ್ಪ್ ಇರುತ್ತೆ. ತುಂಬ ಜನ ಈ ಥರ ತಪ್ಪುಗಳು ಮಾಡ್ತಾರೆ, ಮಾಡಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟ. ಈ ಥರ ಕ್ಲೀನಿಂಗ್ ಮಾಡಿ ಕೆಲಸ ಮಾಡೋದ್ರಿಂದ ನಮಗೂ ಒಂದು ಖುಷಿ ಇರುತ್ತೆ. ಆಮೇಲೆ ನಮ್ಮ ದಿನವಿಡೀ ಕೆಲಸನೂ ಅಷ್ಟೇ ತುಂಬ ಇದಿರುತ್ತೆ, ಕೆಲಸ ಮಾಡೋಕ್ಕೂ ಖುಷಿ ಇರುತ್ತಲ್ವ. ಈ ಥರ ಪ್ರತಿದಿನವೂ ಹೀಗೆ ಎಲ್ಲ ಪ್ರತಿಯೊಂದು ಏನಿರುತ್ತೆ, ನಿಮ್ಮ ಅಂಗಡಿ ಆದರೂ, ನೀವು ಶಾಪ್ ಇದ್ದರೂ ಓಕೆ, ಮನೇಲಿದ್ದರೂ ಓಕೆ, ಈ ಥರ ಕ್ಲೀನಿಂಗ್ ಮಾಡಿಕೊಂಡು ಮಾಡಿ. ಕಸ್ಟಮರ್ಸ್ ಬಂದಾಗೂ ಕೂರಿಸಿ ಮಾತಾಡೋದಕ್ಕೂ ಚೆನ್ನಾಗಿರುತ್ತೆ. ಪ್ರತಿದಿನ ಈ ಥರ ಪೂಜೆ ಮುಗಿಸ್ಕೊಂಡು ನಾನು ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ಕೊಳ್ತೀನಿ. ಪ್ರತಿದಿನವೂ ಇದೇ ಥರ ಮಾಡ್ಕೊತೀನಿ.
ಒಂದು ಬೆಳಗ್ಗೆ ಟೈಮಲ್ಲಿ ಯಾಕೆ ಈ ಥರ ಮಾಡಬಾರ್ದು, ಏನಕ್ಕೆ ಕಾರಣ, ನನ್ನ ಅನಿಸಿಕೆ ಏನಂತಂದರೆ, ನಾನು ಒಂದು ಟೈಮಲ್ಲಿ ಈ ಥರ ಮಾಡಿದ್ದೆ. ಹೇಗೆ ಅಂತಂದರೆ, ಕಸ್ಟಮರ್ಸ್ ಬಂದಿದ್ರು, ಅರ್ಜೆಂಟ್ ಅಲ್ವಾ, ಎಲ್ಲ ಫಂಕ್ಷನ್ಗೆ ಹೋಗಿದ್ದೀವಿ ಕುಡಿಯೋಕ್ಕೆ ಹಾಗೆ ಹೀಗೆ ಅಂತಂದರು. ಸರಿ ಕೊಟ್ಟೆ. ಕೊಟ್ಟ ತಕ್ಷಣ ಒಬ್ಬೊಬ್ರು ಏನು ಮಾಡ್ತಾರೆ, ಒಬ್ಬರು ಓಕೆ ಸರಿ ನಮ್ಮ ಅಮೌಂಟ್ ಏನಿರುತ್ತೆ ಅದು ಕೊಡ್ತಾರೆ, ಇಲ್ಲ ಚರ್ಚೆ ಮಾಡ್ತಾರೆ, ಅಕ್ಕ ಕಡಿಮೆ ಮಾಡಿ, ಇಷ್ಟು ಮಾಡಿ, ಅಷ್ಟು ಮಾಡಿ, ಹಾಗೆ ಹೀಗೆ ಚರ್ಚೆ ಮಾಡೋರು ಇರ್ತಾರೆ, ಕಿರಿಕ್ ಮಾಡೋರು ಇರ್ತಾರೆ. ಆ ಟೈಮಲ್ಲಿ ತುಂಬ ಬೇಜಾರಾಗುತ್ತೆ. ನಾವು ಬೆಳಗ್ಗೆನೇ ಅಷ್ಟು ಇದರಿಂದ ಹೋಗಿ ಇಲ್ಲಿ ಅಂತ ಕೊಟ್ಟಿರ್ತೀವಿ, ನಮ್ಮ ಕೆಲಸಕ್ಕೆ ತಕ್ಕಂಗೆ ನಾವು ತೊಗೊಂಡು ಕೊಟ್ಟಿರ್ತೀವಿ, ಜಾಸ್ತಿ ಏನು ತೊಗೊಳೋದಿಲ್ಲ. ಬೇರೆಯವ್ರದ್ದು ಹೆಂಗೆ ಗೊತ್ತಿಲ್ಲ, ಬಟ್ ಆ ಥರ ಮಾಡ್ತಾರೆ. ಕಸ್ಟಮರ್ಸು ಸಹ ಕಿರಿಕ್ ಮಾಡ್ತಾರೆ. ಅವಾಗ ದಿನವಿಡೀ ಅದೇ ಥರ ಮನಸ್ಸಿಗೆ ಬೇಜಾರಾಗುತ್ತೆ, ಕೆಲಸ ಮಾಡೋ ಇಂಟ್ರೆಸ್ಟ್ ಇರಲ್ಲ. ಈ ಥರ ಪ್ರತಿದಿನ ನಾವು ಮಾಡೋದ್ರಿಂದ ನಮಗೆ ಒಂದು ಖುಷಿ ಇರುತ್ತೆ. ಅಂದರೆ ಈ ಥರ ಆಮೇಲೆ ಕಸ್ಟಮರ್ಸ್ ಬಂದ್ರೂ ಅಷ್ಟೇ, ನೀವು ಇದೇ ಮಾಡಬೇಡಿ, ಕೂರಿಸ್ಬಿಟ್ಟು ಕಸ್ಟಮರ್ಸ್ನ ಇರಿ ಒಂದು ನಿಮಿಷ ಅಂತೇಳಿ, ಈಗ ತಾನೇ ಓಪನ್ ಮಾಡಿದ್ದೀನಿ ಅಥವಾ ಈಗಿದೆ ಮಿಷಿನ್ ಮೇಲೆ ಕೂತಿದ್ದೀನಿ, ಪೂಜೆ ಮಾಡ್ತೀನಿ, ಇಲ್ಲ ಕ್ಲೀನಿಂಗ್ ಮಾಡ್ಕೊತೀನಿ, ಎಲ್ಲ ಒಂದು ಹೇಳ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು. ಆವಾಗ ತುಂಬ ಚೆನ್ನಾಗಿರುತ್ತೆ. ನಮಗೆ ಕಸ್ಟಮರ್ಸು ಹಾಗೇನೇ ನಮಗೆ ಹೆಚ್ಚಾಗ್ತಾ ಹೋಗ್ತಾ ಇರ್ತಾರೆ. ಆಮೇಲೆ ನಮ್ಮ ಸ್ಟಿಚಿಂಗು ಮೇಯ್ನಾಗಿ ಸ್ಟಿಚಿಂಗು ಚೆನ್ನಾಗಿರಬೇಕು, ನನ್ನ ಅಭಿಪ್ರಾಯ. ನಾವು ಚೆನ್ನಾಗಿ ಮಾಡಿದಷ್ಟು ನಾವೆಷ್ಟು ನೀಟಾಗಿ ಮಾಡ್ಕೊಳೋಕ್ಕೆ ಪ್ರಯತ್ನ ಪಡ್ತೀವಿ, ಅಷ್ಟು ನಮಗೆ ದೇವರು ಒಲಿತಾರೆ ಅನ್ನೋದು ನನ್ನ ನಂಬಿಕೆ. ನಾನು ದೇವರು ಅಂತ ಪೂಜಿಸೋದು, ನಾವು ಏನು ಕೆಲಸ ಮಾಡ್ತೀವಿ ಆ ಕೆಲಸನ ನನ್ನ ದೇವರು ಅಂತ ಪೂಜಿಸ್ತೀನಿ. ನನಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ